ಆತ್ಮ ಬಂಧುಗಳಿಗೂ ನಮಸ್ಕಾರ. ಹಾಗೆ ಸುಭಾಷ್ ಪತ್ರಿಜಿ ಅವರಿಗೂ, ಮಹಾವತಾರ್ ಬಾಬಾಜಿ ಅವರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಯೋಗ ನಿದ್ರೆ ಅಂದ್ರೆ ಏನು ಮತ್ತೆ ಯೋಗ ನಿದ್ರೆಯನ್ನು ಹೇಗೆ ಮಾಡೋದು ಅನ್ನೋದು ನಾನು ಇವತ್ತು ಪ್ರಾಯೋಗಿಕವಾಗಿ ತೋರಿಸ್ತೇನೆ. ಹಾಗೆ ನನಗೆ ಇದಕ್ಕೆ ಯೋಗ ನಿದ್ರೆಯನ್ನು ನಾನು ಕಲ್ತಿರೋದು ಗೋಪಾಲ್ ಕೃಷ್ಣ ಭಟ್ ಅಂತ ಅವ್ರ ಜೊತೆಗೆ. ಸುಮಾರು ಸತತವಾಗಿ 4 ವರ್ಷದಿಂದ ನಾನು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ನನಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಅತ್ಯಂತ ಒಂದು ಧ್ಯಾನದ ತರನೇ ಇದು ಕೆಲಸ ಮಾಡುತ್ತೆ. ತುಂಬಾ ಒಳ್ಳೆಯ ಒಂದು ಅಭ್ಯಾಸ. ನನಗೂ ಸ್ವಲ್ಪ ಆರೋಗ್ಯದ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ನಾನು ಅವರು ಗೋಪಾಲ್ ಕೃಷ್ಣ ಭಟ್ ಅವ್ರ ಜೊತೆಗೆ ಆಧ್ಯಾತ್ಮಿಕ ಕ್ಲಾಸಿಗೆ ಸೇರ್ಕೊಂಡಿದ್ದು. ಅಲ್ಲಿ ನಾನು ಇದನ್ನ ಅಭ್ಯಾಸ ಮಾಡಿದ್ದೇನೆ. ಇದನ್ನ ಅನೇಕ ಜನರಿಗೆ ಹೀಲ್ ಕೂಡ ಮಾಡಿದ್ದೇನೆ. ಎದರ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೋ ಒತ್ತಡದಲ್ಲಿರ್ಬೋದು, ಅವರಿಗೆಲ್ಲ ಯೋಗ ನಿದ್ರೆಯ ಮೂಲಕ ಹೀಲ್ ಮಾಡಿ ಅವರು ಅಂದ್ರೆ ಆರೋಗ್ಯನ ಪಡ್ಕೊಂಡಿದ್ದು ತುಂಬಾ ಉದಾಹರಣೆಗಳಿವೆ. ಹೀಲಿಂಗ್ ಕೂಡ ನಾನು ಇದ್ರ ಮೇಲೆ ಮಾಡ್ತಾ ಇದ್ದೇನೆ. ಸುಮಾರು 4 ವರ್ಷದಿಂದ ನಾನು ಡೈಲಿ ಒಮ್ಮೆ ಯೋಗ ನಿದ್ರೆ ಮಾಡ್ತೇನೆ. ಅದ್ರ ಜೊತೆಗೆ ಹೀಲ್ ಕೂಡ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಗೆ ಯೋಗ ನಿದ್ರೆಯನ್ನು ಹೇಗೆ ಮಾಡೋದು, ಅದರಿಂದ ಏನು ಉಪಯೋಗ ಅನ್ನೋದು ನಾನು ಇವತ್ತು ಹೇಳ್ತೇನೆ. ಮೊದಲಿಗೆ ನಾವು ಈ ಯೋಗ ನಿದ್ರೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಅದ್ರದ್ದು ಎಷ್ಟು ಅಂದ್ರೆ ನಾನು ತುಂಬಾ ಹಿಂದೆ ಕ್ಲಾಸ್ ಕೊಟ್ಟಿದ್ದೆ, ಆದ್ರೆ ತುಂಬಾ ಜನ ಹೊಸಬ್ರು ಇರೋ ಕಾರಣ ಯಾರಿಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಇವತ್ತು ಯೋಗ ನಿದ್ರೆ ಅಂದ್ರೆ ಏನಂತ ಹೇಳ್ತೇನೆ. ಆಮೇಲೆ ಯೋಗ ನಿದ್ರೆ ಅಂದ್ರೆ ಪ್ರಾಯೋಗಿಕವಾಗಿ ಮಾಡೋಣ. ಇವತ್ತು ಧ್ಯಾನ ಇರೋದಿಲ್ಲ, ಧ್ಯಾನ ಬದಲು ಯೋಗ ನಿದ್ರೆ ಇರುತ್ತೆ. ಯೋಗ ನಿದ್ರೆ ಮತ್ತು ಧ್ಯಾನ ಎರಡೂ ಒಂದೇನೆ, ಅಂದ್ರೆ ಅದ್ರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಎರಡೂನು ನಿದ್ರಾ ಸ್ಥಿತಿನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಅಂದ್ರೆ ಇವತ್ತೇನಪ್ಪಾ ಧ್ಯಾನ ಮಾಡಿಸ್ಲಿಲ್ಲ, ಯೋಗ ನಿದ್ರೆ ಹೋಗ್ಬಿಟ್ರು ಅಂತ ಏನು ವರಿ ಮಾಡ್ಕೋಬೇಡಿ. ಎರಡೂ ಒಂದೇ ತರನೇ ಕೆಲಸ ಮಾಡುತ್ತೆ. ಎರಡೂ ನಮ್ಮ ದೇಹ ಮತ್ತು ಮನಸ್ಸಿಗೆ ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ, ಸಮತೋಲನ ಮಾಡೋದೇ ಧ್ಯಾನನೂ ಹಾಗೆ, ಯೋಗ ನಿದ್ರೆನೂ ಹಾಗೆ. ಓಕೆ, ಆದ್ಮೇಲೆ ಹಾಗಾದ್ರೆ ಯೋಗ ನಿದ್ರೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಿಂದೆ ಕೇಳಿರದ, ಅನುಭವಿಸಿರದ ಅನೇಕ ಸಮಸ್ಯೆಗಳಿಗೆ ನಾವಿಂದು ತುತ್ತಾಗ್ತಾ ಇದೆ. ಕಾರಣವಿಷ್ಟೇ, ಒತ್ತಡ. ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಒಂಥರ ಒತ್ತಡದಲ್ಲಿ ಸಿಲುಕಾಕೊಂಡು, ಅಂದ್ರೆ ಮಾನಸಿಕವಾಗಿ ನಾವು ನಿಯಂತ್ರಣ ಕಳೆದುಕೊಂಡಾಗ ಸಲೀಸಾಗಿ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದೇವೆ. ಇದಕ್ಕೆ ನಿಯಂತ್ರಣ ಅಂದ್ರೆ ಈಗ ಅನೇಕ ಜನರು ನಮ್ಗೆ ಏನ್ ಮಾಡ್ತಿದ್ದಾರೆ, ಯೋಗವನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ಅಂದ್ರೆ ಇದರಲ್ಲಿ ಹಲವು ತರ ಇದೆ. ಅಂದ್ರೆ ನಿಮಗೆ ಗೊತ್ತು, ಯೋಗದಲ್ಲಿ ಹಲವು ತರ ಯೋಗದಿದೆ. ಅಂದ್ರೆ ನಾವೀಗ ಬೆಳಗ್ಗೆಯಿಂದ ಮಾನಸಿಕವಾಗಿ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಮಾನಸಿಕವಾಗಿ ದೈಹಿಕವಾಗಿ ಆಯಾಸಗೊಳ್ತೇವೆ. ಅಂದ್ರೆ ಪ್ರತಿಯೊಂದು ಭಾಗಕ್ಕೂ ನಾವು ವಿಶ್ರಾಂತಿ ಅವಶ್ಯಕತೆ ನಮ್ಗಿರುತ್ತೆ. ಅಂದ್ರೆ ವಿಶ್ರಾಂತಿ ಕೊಟ್ಟಾಗ ಪ್ರತಿಯೊಂದು ಭಾಗವೂ ಕೂಡ ಪುನಶ್ಚೇತನಗೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇರುವ ಪದ್ಧತಿಯೇ ಯೋಗ ನಿದ್ರೆ ಅಂತ ಕರೀತಾರೆ. ಅಂದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಕೂಡ ನೋಡೋಣ. ಅಂದ್ರೆ ಯೋಗ ನಿದ್ರೆ ಅಂದ್ರೆ ಇದು 6ನೇ ಶತಮಾನಗಳ ಹಿಂದಿನ ಒಂದು ಧ್ಯಾನ ತಂತ್ರವಾಗಿದೆ ಅಂತ ಹೇಳ್ತಾರೆ. ಇದು ವಿಶಿಷ್ಟವಾದ ಧ್ಯಾನ, ಅಂದ್ರೆ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಿಗೊಳಿಸುತ್ತದೆ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಯೋಗ ನಿದ್ರೆ ಎಂದರೆ ಮಲಗುವುದಲ್ಲ, ಇದು ಎಚ್ಚರ ಮತ್ತು ನಿದ್ದೆಯ ನಡುವಿನ ಪ್ರಜ್ಞಾ ಸ್ಥಿತಿ ಅಂತ ಹೇಳ್ತಾರೆ. ಈಗ ನಮಗೆ ಅನಸ್ತೇಷಿಯಾ ಕೊಟ್ಟಾಗ ಯಾವ ತರ ಆಗುತ್ತೆ, ನಮ್ಗೆ ಅಂದ್ರೆ ಡಾಕ್ಟರ್ಸ್ ಏನ್ ಮಾಡ್ತಾ ಇರ್ತಾರೆ ಅಂತ ಆದ್ರೆ ನಮ್ಗೆ ಹೇಳಲಿಕ್ಕೆ ಗೊತ್ತಾಗಲ್ಲ. ಅದೇ ತೀರಿ ಯೋಗ ನಿದ್ರೆನೂ ಕೂಡ ಅದೇ ತರ ಅಂದ್ರೆ ಎಚ್ಚರ ಮತ್ತು ಪ್ರಜ್ಞಾ ಸ್ಥಿತಿ ಅಂತಂದ್ರೆ ನಮ್ಗೆ ಎಚ್ಚರಿಕೆನೂ ಇದ್ದಂಗಿರುತ್ತೆ, ನಿದ್ದೆನೂ ಬರ್ದಂಗೆ ಮಧ್ಯದ ಒಂದು ಸ್ಥಿತಿ ಇದೆ ನೋಡಿ, ಅದೇ ಜಾಗೃತ ಸ್ಥಿತಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಅಂದ್ರೆ ಇದು ನಿದ್ದೆ ಮಾಡುವ ತಂತ್ರ ಅಲ್ಲ, ಅಂದ್ರೆ ಎಚ್ಚರವಾಗಿ ಅದನ್ನ ಅನುಭವಿಸ್ತಾ ಇರ್ಬೇಕು ನಾವು. ಅಂದ್ರೆ ಅದ್ರ ಜೊತೆಗೆ ಓಡ್ತಾ ಇರ್ಬೇಕು ಅಂತ. ಅದು ನಾವ್ ಏನ್ ಗೈಡೆಡ್ ಮಾಡ್ತಾ ಇದೀವೋ ಅದ್ರ ಜೊತೆಗೆ ನಾವು ಹೋಗ್ತಾ ಇರ್ಬೇಕು ಅಂತ. ಅಂದ್ರೆ ಈ ಸ್ಥಿತಿ ಪ್ರಜ್ಞಾಪೂರ್ವಕ ಪ್ರಯತ್ನ ಇಲ್ಲದೆ ನಡೆಯುವ ದೇಹದ ಪ್ರತಿಯೊಂದು ಕ್ರಿಯೆಯನ್ನು ಅಂದ್ರೆ ಪ್ರತಿಯೊಂದು ಭಾಗಕ್ಕೂ ಕೂಡ ನಿಯಂತ್ರಣ ಮಾಡುತ್ತೆ ಮತ್ತು ವಿಶ್ರಾಂತಿಗೊಳಿಸ್ತಾ ಹೋಗುತ್ತೆ ಮತ್ತು ಪುನಶ್ಚೇತನವನ್ನು ಕೊಡ್ತಾ ಹೋಗುತ್ತೆ ಅಂತಾನೆ. ಅದೇ ರೀತಿ ನರಮಂಡಲವನ್ನು ಕೂಡ ಅದು ವಿಶ್ರಾಂತಿ ಮಾಡುತ್ತೆ. ಅಂದ್ರೆ ನಿದ್ರೆ ಅಂದ್ರೆ ಧ್ಯಾನದ ಮೆದುಳು ಹೆಚ್ಚಿನ ಪ್ರಯೋಜನವನ್ನು ಪಡ್ತಾ ಇರುತ್ತೆ. ಹಾಗಾದ್ರೆ ಇದು ಯಾವ್ಯಾವ ತರ ಪ್ರಯೋಜನ ಬರುತ್ತೆ, ಯಾವ ಒಂದು ಸಿಂಪ್ಟಮ್ಸ್ ಗೆ ಇದರಲ್ಲಿ ಆಗುತ್ತೆ ಅಂತ ನಾವು ನೋಡೋಣ. ಅಂದ್ರೆ ಒತ್ತಡ ಸ್ವಲ್ಪ ಇಳಿಕೆ ಆಗುತ್ತೆ. ಅಂದ್ರೆ ಸ್ಟ್ರೆಸ್ ಅಂತ ನಾವ್ ಏನ್ ಹೇಳ್ತೀವೋ ಅದು ಯೋಗ ನಿದ್ರೆ ಮೂಲಕ ನಾವು ಮಾರ್ಗದರ್ಶಿ ಧ್ಯಾನದ ಮೂಲಕ ಮಾಡ್ತಾ ಇರ್ತೀವಿ. ಇಲ್ಲಿ ಈ ಯೋಗ ನಿದ್ರೆ ಮಾಡ್ಬೇಕಾದ್ರೆ ಯಾರಾದ್ರೂ ಒಂದು ಗುರು ಬೇಕು, ಇಲ್ಲ ಶಿಕ್ಷಕರು ಬೇಕು, ಇಲ್ಲಾಂದ್ರೆ ಗೈಡೆಡ್ ಬೇಕು. ಅಂದ್ರೆ ಯಾವ್ದಾದ್ರು ಆಡಿಯೋ ಹಾಕೊಂಡ್ ಮಾಡೋ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಅಂದ್ರೆ ನಾವೇ ಸುಮ್ನೆ ಹೀಲ್ ಮಾಡ್ಕೊಳಕ್ ಆಗಲ್ಲ ಇದನ್ನ.
ಈ ಧ್ಯಾನ ಆದ್ರೆ ನಾವು ಸುಮ್ನೆ ಮೌನವಾಗಿ ಕುತ್ಕೊಂಡು ಅಂದ್ರೆ ಉಸಿರಿನ ಮೇಲೆ ಗಮನ ಹರಿಸಿ ಇಲ್ಲಿ ಯೋಗ ನಿದ್ರೆಯಲ್ಲಿ ಯಾರಾದ್ರೂ ಒಬ್ರು ನಮ್ಗೆ ಹೆಲ್ಪಿಗೆ ಬೇಕಾಗತ್ತೆ. ಮೊಬೈಲ್ ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದ್ ವ್ಯಕ್ತಿ ಬೇಕಾಗತ್ತೆ. ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ಬೇಕು. ಅವ್ರು ಏನು ಸಜೆಷನ್ ಕೊಡ್ತಾರೆ ಅದ್ರ ಮೂಲಕ ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಥಾಟ್ಸ್ ಗಳು ಬರಲ್ಲ. ಈಗ ಧ್ಯಾನದಲ್ಲಿ ಏನಾಗುತ್ತೆ, ನಾವೇ ಅಂದ್ರೆ ಥಾಟ್ಸ್ ಬಂದಾಗ ಅಂದ್ರೆ ಆಲೋಚನೆಗಳು ಬಂದಾಗ ನಾವೇ ಅದನ್ನ ಸುಧಾರಿಸ್ಕೋಬೇಕು ಅಂದ್ರೆ ಉಸಿರಿನ ಮೇಲೆ ಗಮನ ಹರಿಸಿ. ಇಲ್ಲಿ ಹಾಗಲ್ಲ, ಯೋಗ ನಿದ್ರೆಯಲ್ಲಿ ಒಬ್ರು ಅಂದ್ರೆ ಪ್ರೆಸರ್ ಹಾಕ್ತಾ ಇರ್ತಾರೆ. ಅಂದ್ರೆ ನಿಮ್ ಥಾಟ್ ಬರಬಾರ್ದು ಅಂತ ನಿಮ್ಗ್ ಸಜೆಷನ್ ಕೊಡ್ತಾನೆ ಇರ್ತಾರೆ. ಆಗ ಏನಾಗುತ್ತೆ, ನಾವು ಅದ್ ಹಿಂದ್ಗಡೆ ಹೋಗ್ತಾ ಇರ್ತೀವಿ. ಅವಾಗ ನಾವು ಬೇರೆ ಥಾಟ್ ಬರ್ಲಿಕ್ಕೆ ಟೈಮ್ ಇರಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ನಾವೇನ್ ಗೈಡೆನ್ಸ್ ಕೊಡ್ತಾ ಇರ್ತೀವಿ ಅದ್ರ ಮೂಲಕ ಅದ್ರ ಕಡೆನೆ ನಿಮ್ ಗಮನ ಇರುತ್ತೆ, ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಥಾಟ್ಗಳು ಬರಲ್ಲ, ಥಾಟ್ಗಳನ್ನ ಕಡಿಮೆ ಮಾಡ್ಬೋದು. ಅದಕ್ಕೆ ಇಲ್ಲಿ ಯೋಗ ನಿದ್ರೆ ಅಂದ್ರೆ ಒತ್ತಡಗಳನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೈನಂದಿನ ಜೀವನದ ಚಟುವಟಿಕೆಗಳಲ್ಲಿ ನಾವು ಚಟುವಟಿಕೆ ಮಾಡ್ತಾ ಇರ್ತೀವಿ, ಯಾವ್ಯಾವ್ದೋ ಕೆಲಸ ಮಾಡ್ತಾ ಇರ್ತೀವಿ. ನಮ್ಗೇನಾಗುತ್ತೆ, ಆ ಈ ಕೆಲಸ ಅಂತ ಒತ್ತಡದಲ್ಲೇ ಇದ್ದು ನಮ್ಗೆ ನಮ್ಮ ಮೆಮೊರಿ ಮಾಡ್ತಾ ಡೌನ್ ಆಗ್ತಾ ಬರುತ್ತೆ. ಅಂದ್ರೆ ಜ್ಞಾಪಕ ಶಕ್ತಿ ಎಲ್ಲೋ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಯೋಗ ನಿದ್ರೆಯ ಮೂಲಕ. ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಾ ಬರುತ್ತೆ. ಅಂದ್ರೆ ನಾವು ಮಾಡ್ತಾ ಯೋಗ ನಿದ್ರೆಯನ್ನು ಮಾಡ್ತಾ ಪ್ರತಿ ಹಂತವನ್ನೂ ನಿರ್ದೇಶನ ಕೊಡ್ತಾ ಇದೀವಿ. ಅಂದ್ರೆ ಪ್ರತಿಯೊಂದು ಅಂಗಕ್ಕೂ ನಾವು ಏನ್ ಮಾಡ್ತೀವಿ ಅಂದ್ರೆ ಆರೋಗ್ಯವಾಗಿದೆ, ಶಾಂತವಾಗಿ, ಆ ತರ ಒಂದೊಂದು ಅಂದ್ರೆ ನಿರ್ದೇಶನ ಕೊಡ್ತಾ ನಮ್ ಪ್ರತಿಯೊಂದು ಭಾಗಕ್ಕೂ ಅದು ಒಂದು ಕ್ಷಮತೆ ತೋರಿಸ್ತಾ ಬರುತ್ತೆ. ಅದರಿಂದ ಶಕ್ತಿ ತುಂಬ್ತಾ ಇರ್ತೀವಲ್ಲ, ನಮ್ಮಲ್ಲಿ ಒಂಥರ ಆತ್ಮವಿಶ್ವಾಸ ಮೂಡುತ್ತೆ. ನಂದು ಪ್ರತಿಯೊಂದು ದೇಹದ ಭಾಗವು ಇಷ್ಟು ಸುಂದರವಾಗಿದೆಯಾ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ಇಷ್ಟು ಆರೋಗ್ಯವಾಗಿದೆಯಾ ಅಂತ ಅದಕ್ಕದೇ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಬರುತ್ತೆ. ಹಾಗೆ ಇದು ಮೇನ್ ಅಂದ್ರೆ ಯೋಗ ನಿದ್ರೆ ಉತ್ತಮವಾದ ನಿದ್ರೆಗೆ. ಅಂದ್ರೆ ಯಾರಿಗೆ ನಿದ್ರೆಯ ಒಂದು ಸಮಸ್ಯೆ ಇದೆ ಅವರಿಗೆ ಯೋಗ ನಿದ್ರೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಅಂದ್ರೆ ಎಷ್ಟೋ ಜನಿಗೆ ನಿದ್ರೆ ಸಮಸ್ಯೆ ಇರುತ್ತೆ, ಅವರಿಗೆ ನಿದ್ದೆ ಮಾಡ್ಲಿಕ್ಕಾಗಲ್ಲ, ಇಲ್ಲ ಮಧ್ಯದಲ್ಲಿ ರಾತ್ರಿ ಮಲಗಿರ್ತಾರೆ, ಕರೆಕ್ಟ್ ಆಗಿ ನಿದ್ರೆ ಆಗಲ್ಲ, ಎಲ್ಲೋ ಸಡನ್ ಆಗಿ ಎಚ್ಚರ ಆಗ್ತಾ ಇರುತ್ತೆ. ಆಗ ಏನಾಗುತ್ತೆ, ನಮ್ಮ ಹತ್ರ ಏನಾದ್ರು ಒಂದು ಆಡಿಯೋ ಇದ್ರೆ ಆ ಟೈಮಲ್ಲಿ ಯಾವಾಗ ಎಚ್ಚರ ಆಗುತ್ತಾ ಮತ್ತೆ ನಂಗೆ ನಿದ್ರೆ ಬರಲ್ಲ, ಯಾವ್ಯಾವ್ದೋ ಥಾಟ್ಸ್ ಬರ್ತಾ ಇದೆ ಅಂದ್ರೆ ಇಮ್ಮಿಡಿಯೇಟ್ ಒಂದ್ಸತಿ ಆ ಯೋಗ ನಿದ್ರೆ ಆಡಿಯೋ ಹಾಕಿ ಕೇಳ್ಕೊಂಡ್ರೆ ತಕ್ಷಣ ಅಂದ್ರೆ ಬ್ರೈನು ಚುರುಕಾಗಿ ನಿದ್ರೆ ಹೋಗ್ತಾ ಇರ್ತೀವಿ. ಅಂದ್ರೆ ಮನಸ್ಸು ಅಷ್ಟು ಶಾಂತವಾಗುತ್ತೆ ಅಂತ ಹೇಳ್ತೆ. ಅದಕ್ಕೋಸ್ಕರ ನಿದ್ರೆ ಹೀನತೆ ಯಾರಿಗಿದೆ ಅವ್ರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಆತಂಕ ಇರ್ಬೋದು, ಖಿನ್ನತೆ ಇರ್ಬೋದು, ಆ ತರ ಲಕ್ಷಣಗಳೆಲ್ಲ ನಮ್ಗೆ ಹೆಚ್ಚಾಗಿ ಈಗಿನ ಒಂದು ಸನ್ನಿವೇಶದಲ್ಲಿ ನೋಡಿದ್ರೆ ಈ ಆತಂಕ, ಖಿನ್ನತೆ, ಒತ್ತಡನೇ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಹತ್ತಾರು ತರದ ಕೆಲಸಗಳು, ನಾನು ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು, ನಾನು ಆ ಗುರಿ ತಲುಪಬೇಕು ಅನ್ನೋದು. ಮತ್ತೆ ನಮ್ಮ ದೈನಂದಿನ ಜೀವನ ಅಂದ್ರೆ ಆಹಾರ ಶೈಲಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಎಲ್ಲದೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಯಾಕಂದ್ರೆ ರಾತ್ರಿ ಮಲಗೋದು ಅಂದ್ರೆ ರಾತ್ರಿ ಮತ್ತು ಹಗಲಿನ ಸಮಯವೇ ವ್ಯತ್ಯಾಸ ಆಗ್ಬಿಟ್ಟಿದೆ. ಪ್ರಕೃತಿಗೆ ಒಂದೊಂದ್ಸತಿ ಏನಪ್ಪಾ ಇದು ಅಂತ ಅನ್ಸ್ಬೇಕು, ಆ ತರ ನಮ್ಮ ಪದ್ಧತಿಯನ್ನು ನಾವು ಬಳಸ್ಕೊಂಡಿದೀವಿ. ಅದಕ್ಕೋಸ್ಕರ ಪ್ರತಿ ಒಂದರಲ್ಲೂ ನಾವು ಆಕ್ಟಿವ್ ಆಗಿರ್ತೀವಿ. ಆ ಕೆಲಸ ಮಾಡ್ತಾ ಅದಕ್ಕೋಸ್ಕರ ಒಂಥರ ಒತ್ತಡ ನೋಡಿ ನಮ್ಗೆ ಸ್ಟ್ರೆಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ಆ ಒತ್ತಡ ಮತ್ತು ಖಿನ್ನತೆಯನ್ನು ಅಂದ್ರೆ ದೂರ ಮಾಡ್ಲಿಕ್ಕೆ ಅಥವಾ ನಮ್ ದುಃಖವನ್ನು ದೂರ ಮಾಡ್ಲಿಕ್ಕೆ ಈ ಯೋಗ ನಿದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ದೀರ್ಘಕಾಲದ ನೋವು ಇರ್ಬೋದು, ಯಾವ್ದಾದ್ರು ಕಾಲ್ ನೋವು ಅಥವಾ ಕೈ ನೋವು, ಆತರ ಅಥವಾ ಏನೋ ಒಂದು ಚಿಕಿತ್ಸೆ ತಗೊಂಡಿರ್ಬೋದು. ಅದ್ರಿಂದೆಲ್ಲ ನಾವು ಹೊರಬರ್ಲಿಕ್ಕೆ ಮತ್ತೆ ಆ ಭಾಗಕ್ಕೆ ಅಂದ್ರೆ ಏನೋ ಒಂದು ಕಾಲಲ್ಲಿ ಯಾವ್ದೋ ನಾವು ಆಪರೇಷನ್ ಮಾಡ್ಕೊಂಡಿರ್ತೀವಿ, ಅದ್ರದ್ದು ನಮ್ಗೆ ಮನ್ಸಲ್ಲಿ ಏನಿರುತ್ತೆ, ಅಯ್ಯೋ ನಾನು ಆಪರೇಷನ್ ಮಾಡ್ಕೊಂಡಿದೀನಿ, ನನ್ ಕಾಲ್ ಮೊದ್ಲಿನ ತರಾನೇ ಆಗುತ್ತೋ ಇಲ್ವಾ, ಅದ್ರದ್ದೇ ಒಂಥರ ಚಿಂತೆ ಇರ್ತಾ ಇರ್ತೀವಿ. ಮುಂದೇನು ಅನ್ನೋ ಒಂದು ಚಿಂತೆ ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಅದೆಲ್ಲದೂ ಕೂಡ ನಾವು ಪುನಶ್ಚೇತನಗೊಳಿಸ್ಕೋಬಹುದು. ಮತ್ತೆ ಯೋಗ ನಿದ್ರೆ ಮಾಡ್ತಾ ನಮ್ಮಲ್ಲಿ ಭಾವನಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ಆಂತರಿಕ ಶಕ್ತಿ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಹೊಸ ಚೈತನ್ಯ ಬರುತ್ತಲ್ಲ, ಆಗ ಏನೋ ದೀರ್ಘಕಾಲದ ನೋವು ಇರ್ಬೋದು, ಒತ್ತಡ, ಅದೆಲ್ಲ ಪುನಶ್ಚೇತನಗೊಳ್ಕೊಂಡು ಅಂದ್ರೆ ಅಲ್ಲಿ ಇರುವ ಉರಿಯೂತನ ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಅಂದ್ರೆ ಪ್ರತಿರಕ್ಷಣಾ ವ್ಯವಸ್ಥೆ ಒದಗಿಸ್ಕೊಂಡು ನಾವು ಅಂದ್ರೆ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಅದೇ ರೀತಿ ಅನೇಕ ಅಂದ್ರೆ ನಿದ್ದೆ ಗುಣಮಟ್ಟ ಹೆಚ್ಚುತ್ತೆ ಅಂತ ಹೇಳಿದೀನಿ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ನರಮಂಡಲವನ್ನು ಸಮತೋಲನಗೊಳಿಸ್ಕೋಬಹುದು. ಯಾಕಂದ್ರೆ ನಾವು ದೇಹ ಮತ್ತು ಮನಸ್ಸನ್ನು ಬ್ಯಾಲೆನ್ಸ್ ಮಾಡ್ತೇವೆ ಇಲ್ಲಿ.
ಅದೇ ರೀತಿ ದೇಹದಲ್ಲಿ ಯಾವುದೇ ಒಂದು ನೋವಿರ್ಬೋದು, ಆ ತರ ನೋವಿದ್ದಾಗೂ ಸಹ ಯೋಗ ನಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಜ್ವರ ಬಂದಿದೆ ಅಂತ ನಾವು ಏನು ಯೋಗ ನಿದ್ರೆ ಮಾಡಬಾರ್ದು ಅಂತ ಇಲ್ಲ. ನಾವು ಜ್ವರದ ಸಮಯದಲ್ಲೂ ಯೋಗ ನಿದ್ರೆಯನ್ನು ಮಾಡ್ಕೊಂಡಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಂದ್ರೆ ಆ ಯೋಗ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುವಂತ ಶಕ್ತಿ ಕೂಡ ಅದರಲ್ಲಿ ಇದೆ. ಅದಕ್ಕೋಸ್ಕರ ಯೋಗ ನಿದ್ದೆ ದೈನಂದಿನ ಜೀವನದಲ್ಲಿ ನಾವು ಬಳಸ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಬೇಕು. ಅಂದ್ರೆ ನಮ್ಮ ಮೆದುಳಿನ ಎಲ್ಲ ಕೋಶಗಳನ್ನು ಕೂಡ ಇದು ವಿಶ್ರಾಂತಿಗೆ ತರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಅಂದ್ರೆ ವಯಸ್ಸಿನ ಯಾವುದೇ ಒಂದು ಅಂತರವಿಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನ ಹಿಡಿದು ಮುದಿ ಅಂದ್ರೆ ಏನು ವಯಸ್ಸಾದವರು ಅಂತ ಹೇಳ್ತೀವ ಅಲ್ಲಿಯವರು ಕೂಡ ಈ ಯೋಗ ನಿದ್ರೆಯನ್ನು ನಾವು ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ಮಾಡ್ಕೋಬಹುದಾ ಅಂತ ಅದೇನಿಲ್ಲ. ಪ್ರೆಗ್ನೆಂಟ್ ಇದ್ದರೂ ಕೂಡ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡಬಹುದು. ಅಂದ್ರೆ ಯೋಗ ನಿದ್ರೆಯನ್ನು ಅಭ್ಯಾಸ ಅಂದ್ರೆ ನೀವು ಈ ಯೋಗ ನಿದ್ರೆ ಮಾಡ್ತೀರಾ ಅಂದ್ರೆ ನೀವು ಫುಲ್ ಎಂಡವರೆಗೂ ಅಂದ್ರೆ ಕೊನೆಯವರೆಗೂ ಮಾಡ್ತೀರಾ ಅಂದ್ರೆ ಮಾತ್ರ ಈ ಯೋಗ ನಿದ್ರೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಮಧ್ಯೆ ಏನೋ ಕೆಲಸ ಇದೆ, ನಾನು ಆಮೇಲೆ ಕಂಟಿನ್ಯೂ ಅದೆಲ್ಲ ಇಲ್ಲ ಇಲ್ಲಿ. ಅಂದ್ರೆ ಒಂದು ಸರಿ ಯೋಗ ನಿದ್ರೆ ಅಭ್ಯಾಸಕ್ಕೆ ಕೂತ್ರೆ ಎಂಡ್ ಆಗೋವರೆಗೂ ನೀವು ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ನೀವು ಅಂದ್ರೆ ಈಗ ಮಾಡ್ತೀನಿ ಅಂದ್ರೆ ಮನೆಯಲ್ಲಿ ನೀವು ಒಂದ್ಸತಿ ಹೇಳಿರ್ಬೇಕು, ನಾನೀಗ ಧ್ಯಾನ ಮಾಡ್ತಿರ್ತೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಯಾಕಂದ್ರೆ ಮಧ್ಯೆ ಇದು ಡಿಸ್ಟರ್ಬ್ ಎಲ್ಲ ಆಗ್ಬಾರ್ದು. ನಿಮ್ಗೆ ಆ ತರ ಸನ್ನಿವೇಶ ಇದ್ರೆ ಯೋಗ ನಿದ್ರೆ ಮಾಡ್ಲೇಬಾರ್ದು, ಅಭ್ಯಾಸಕ್ಕೆ ಕುಳಿತುಕೊಳ್ಳೇಬೇಡಿ. ನೀವು ಅಂದ್ರೆ ಹಾಗೆ ಧ್ಯಾನ ಮಾಡ್ಕೊಳ್ಳೋದು ಯೋಗ ನಿದ್ರೆ ಮಾಡ್ಬೇಕಾದ್ರೆ ಇದು ಅಂದ್ರೆ ಯಾವತ್ತೂ ಅರ್ಧದಲ್ಲಿ ಎದ್ದು ಹೋಗೋದು, ಫೋನ್ ಬಂತು ಅಂತ ನೋಡೋದು, ಆಮೇಲೆ ಯಾರೋ ಬಂದ್ರು ಅಂತ ಇದಾಗೋದು, ಅಂದ್ರೆ ಪ್ರಶಾಂತವಾಗಿ ಕುಳಿತುಕೊಂಡು ಇದನ್ನ ಮಾಡ್ಬೇಕಾಗತ್ತೆ. ಇದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅದಕ್ಕೋಸ್ಕರ ನಾವು ಯೋಗ ನಿದ್ರೆ ಇದನ್ನೆಲ್ಲ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಯೋಗ ನಿದ್ರಾಭ್ಯಾಸ ಅಂದ್ರೆ ದೈಹಿಕ, ಮಾನಸಿಕ, ಭಾವನಾತ್ಮಕ ವಲಯದಲ್ಲೂ ಕೂಡ ಇದು ಸಮತೋಲನ ಕೊಟ್ಟು ವಿಶ್ರಾಂತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಾಯ್ತು ಹೇಳ್ದೆ, ಇದು ಎಚ್ಚರ ಹಾಗೂ ನಿದ್ರೆ ನುಡಿಯ ಪ್ರಜ್ಞಾ ಸ್ಥಿತಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಯೋಗ ನಿದ್ರೆಯನ್ನು ಮಾಡ್ಕೊಳ್ಬೇಕಾದ್ರೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ, ಇದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಇದು ಫಾಲೋ ಮಾಡಿದಾಗ ನಿಮ್ಗೆ ಮನಸ್ಸಿಗೆ ಯಾವ್ದು ಒತ್ತಡ ಇರ್ಬೋದು, ಆತಂಕ ಇರ್ಬೋದು, ಅಥವಾ ಯಾವ್ದು ಸಣ್ಣ ಪುಟ್ಟ ಈಗ BP ಇರ್ಬೋದು, ಎಲ್ಲವನ್ನು ನಾವು ಡೈಲಿ ಮಾಡ್ತಾ 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 ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಆತ್ಮವಿಶ್ವಾಸ, ನಂಬಿಕೆ, ಶ್ರದ್ಧೆ, ದೃಢತೆ, ವಿವೇಕ, ಮಾನಸಿಕ ಸುಸ್ಥಿತಿ, ದೈಹಿಕ ಆರೋಗ್ಯ, ಪ್ರತಿರೋಧಕ ಶಕ್ತಿ ವೃದ್ಧಿಗಾಗಿ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸುತ್ತೆ. ಅಂದ್ರೆ ವಿಶ್ವ ಪ್ರೇಮವನ್ನು ಕೂಡ ನಾವು ಇದರಲ್ಲೇ ಬೆಳೆಸ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಎಡ ಮತ್ತು ಬಲ ಮೆದುಳಿಗೆ ಸಾಮರಸ್ಯ ಉಂಟಾಗಿ ಅದರ ಮೂಲಕ ನಾವು ಮೆದುಳಿಗೆ ಸಂಪೂರ್ಣ ಶಕ್ತಿಯನ್ನು ಕೊಡ್ತಾ ಹೋಗ್ತೀವಿ ಅಂತ ಅದಕ್ಕೋಸ್ಕರ ದಿನನಿತ್ಯದ ಬದುಕಿನಲ್ಲಿ ನಾವು ಈ ಯೋಗ ನಿದ್ರಾಭ್ಯಾಸವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾದ್ರೆ ಯೋಗ ನಿದ್ರಾಭ್ಯಾಸ ಮಾಡ್ಲಿಕ್ಕೆ ಒಂದಿಷ್ಟು ಸೂಚನೆಗಳಿದೆ, ಅವುಗಳನ್ನ ನಾವೀಗ ತಿಳ್ಕೊಳ್ಳೋಣ. ಕನ್ನಡಕ ಇದ್ರೆ ಎಲ್ಲರೂ ತೆಗೆದಿಟ್ಕೊಳ್ಳಿ. ಇದನ್ನ ಶವಾಸನದ ಮಾಡೋದು ತುಂಬಾ ಅತ್ಯುತ್ತಮ ಅಂತ ಹೇಳ್ತಾರೆ ಯೋಗ ನಿದ್ರಾಭ್ಯಾಸ. ಅಕಸ್ಮಾತ್ ನಿಮ್ಗೆ ಶವಾಸನದಲ್ಲಿ ಮಾಡೋದು ಅಂದ್ರೆ ಅಂದ್ರೆ ಬೆಡ್ ಮೇಲೆಲ್ಲ ಮಾಡಬೇಡಿ, ಕೆಳಗಡೆ ಯಾವ್ದಾದ್ರು ಒಂದು ಮ್ಯಾಟ್ ಅಥವಾ ಏನಾದ್ರೂ ಸಣ್ಣ ಒಂದು ಕಾಟನ್ ಬಟ್ಟೆ ಗಿಟ್ಟ ಇದ್ರೆ ಹಾಸ್ಕೊಂಡ್ ಮಲ್ಕೊಳ್ಳಿ. ಅಕಸ್ಮಾತ್ ಅದ್ ಆಗ್ಲಿಲ್ಲ ಅಂದ್ರೆ ನೀವೇನು ವರಿ ಮಾಡ್ಕೋಬೇಡಿ, ಕುರ್ಚಿಯ ಮೇಲೆ ಆರಾಮಾಗಿ ಕುಳಿತುಕೊಳ್ಳಿ. ಕಾಲು ಫುಲ್ಲು ಕೆಳಕ್ಕೆ ತಾಗಿರ್ಲಿ, ಕಾಲ್ ಕ್ರಾಸ್ ಮಾಡೋದು, ಕೈ ಕ್ರಾಸ್ ಮಾಡೋದು ಯಾವುದೂ ಇಲ್ಲ ಯೋಗ ನಿದ್ರೆಯಲ್ಲಿ. ಆರಾಮಾಗಿ ಬಿಡ್ಬೇಕು. ಶರೀರ ಫುಲ್ಲು ಹಗೂರವಾಗಿರ್ಬೇಕು. ಆರಾಮಾಗಿ ಒಂದು ಒಳ್ಳೆಯ ರೂಮ್ ಅಲ್ಲಿ ಕುಳಿತುಕೊಳ್ಳಿ, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು. ಯಾಕಂದ್ರೆ ಯಾರ್ಯಾರು ಬರ್ತಾರೆ ಇದು ಅಂತ ಅನ್ಸಿದ್ರೆ ನೀವು ಬಾಗಿಲು ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ತಲೆಯ ಗೋಡೆಗೆ ಒರಗಿಸ್ಬೇಡಿ, ತಲೆ ಬಿಡ್ಬೇಕು. ನಿಮ್ಮ ಬೆನ್ನು ಮಾತ್ರ ಗೋಡೆಗೆ ಹೊರಗಿರ್ಲಿ. ಈ ಸಾಧನೆ ಯಾರು ಬೇಕಾದ್ರೂ ಮಾಡಬಹುದು. ಬೆಳಕು ಹಿತವಾಗಿರ್ಲಿ, ಶಬ್ದ ಇರುವಂತ ಪ್ರದೇಶದಲ್ಲಿ ಕುಳಿತುಕೊಳ್ಳಿ. ಆದಷ್ಟು ಸ್ವಲ್ಪ ಸಡಿಲವಾದ ಉಡುಪನ್ನು ಧರಿಸ್ಕೊಳ್ಳಿ. ಯಾರಿಗೆ ಆಗುತ್ತೆ ಅವರೆಲ್ಲ ಶವಾಸನದಲ್ಲೇ ಮಲ್ಕೊಂಡ್ ಮಾಡಿ, ತುಂಬಾ ಚೆನ್ನಾಗಿ ಲಾಭ ಬರುತ್ತೆ.
ಈ ಎಲ್ಲ ಅಂಶಗಳನ್ನು ನಾವು ಪಾಲನೆ ಮಾಡ್ಕೋಬೇಕಾಗತ್ತೆ ಯೋಗ ನಿದ್ರೆ ಮಾಡ್ಬೇಕಾದ್ರೆ. ಯಾಕಂದ್ರೆ ಇದು ತುಂಬಾ ಒಂದು ಅತ್ಯುತ್ತಮವಾದ ಅಭ್ಯಾಸ. ಯಾರಿಗೆ ಅಂದ್ರೆ ಅಂದ್ರೆ ಮಾಡ್ಲಿಕ್ಕೆ ಸ್ಥಳಾವಕಾಶ ಇಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ತೊಂದ್ರೆ ಇಲ್ಲ, ಕುರ್ಚಿ ಮೇಲೆ ಆರಾಮ್ ಕೂತ್ಕೊಳ್ಳಿ, ಕಾಲು ಕ್ರಾಸ್ ಮಾಡೋದ್ ಬೇಡ, ಕೈ ಕ್ರಾಸ್ ಮಾಡೋದ್ ಬೇಡ, ಎರಡು ಕೈ ಮತ್ತು ಕಾಲುಗಳು ಆರಾಮಾಗಿ. ಹಾಗಿದ್ರೆ ನಾವು ಈ ಯೋಗ ನಿದ್ರೆಯನ್ನು ಪ್ರಾರಂಭ ಮಾಡೋಣ. ಯಾವುದೇ ಕಾರಣಕ್ಕೆ ನೀವೇನು ಕಣ್ಣು ಬಿಡಬಾರ್ದು. ಕೊನೆಯ ತನಕ ನಾನು ಕಣ್ಣನ್ನು ಬಿಡಿ ಅನ್ನೋ ತನಕ ಯಾರು ಬಿಡಬೇಡಿ, ಎದ್ದು ಹೋಗ್ಬೇಡಿ. ಯಾರಿಗೆ ಆಗಲ್ಲ ಯೋಗ ನಿದ್ರೆ ಮಾಡ್ಕೊಳ್ಳಿ ಅವ್ರು ಈಗ್ಲೇ ಸುಮ್ನೆ ಬೇಕಾದ್ರೆ ನೀವು ಅಂದ್ರೆ ಭಾಗವಹಿಸ್ತಾ ಇರೋದು ಒಳ್ಳೇದು. ಮಧ್ಯದಲ್ಲಿ ಎದ್ದು ಹೋಗೋದು, ಆ ಕಡೆಯಿಂದ ಈ ಕಡೆ ಓಡಾಡೋದು ಅದೆಲ್ಲ ಮಾಡೋಂಗಿಲ್ಲ ಇನ್ನು. ಒಂದು ಸತಿ ಪ್ರಾರಂಭ ಆದ್ಮೇಲೆ ಕೊನೆಯ ತನಕ ನಾನೇನು ಅಂದ್ರೆ ಕಣ್ಣು ಬಿಡಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ಕಣ್ಣು ಬಿಡದೆ ನೀವು ಮಲ್ಕೊಳ್ಬೇಕಾಗತ್ತೆ. ಮತ್ತೆ ನಾನು ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ, ನೀವು ಇಂಥ ಭಾಗವನ್ನು ವೀಕ್ಷಿಸಿ ಅಥವಾ ಅಂದ್ರೆ ಅಂದ್ರೆ ಅನುಭವಿಸಿ ಅಂತ ಹೇಳ್ತೀನಿ, ಅವಾಗ ನೀವು ಆ ಭಾಗವನ್ನು ಅನುಭವಿಸ್ಬೇಕು. ಅಂದ್ರೆ ಕಾಲ್ಪನಿಕವಾಗಿ ನಿಮ್ಮದೇ ಒಂದು ಮನಸ್ಸಿನಲ್ಲಿ ಆ ಭಾಗವನ್ನು ಕಲ್ಪನೆ ಮಾಡ್ತಾ ಹೋಗ್ಬೇಕು. ನಾನೀಗ ಕಾಲಿನ ಎಡಭಾಗ ಅಂದಾಗ ಮನಸ್ಸಿನಲ್ಲೇ ಅನುಭವಿಸೋದು ಅದನ್ನ, ನನ್ನ ಕಾಲಿನ ಎಡಭಾಗ ಅಂತ ಅಥವಾ ನನ್ನ ಕಾಲಿನ ಬಡಭಾಗ ಅಂತ. ಆದಷ್ಟು ವಿಡಿಯೋಗಳನ್ನ ಆನ್ ಮಾಡೋರಿದ್ರೆ ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ನಾವೀಗ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡೋಣ. ಯೋಗ ನಿದ್ರೆಗೆ ಎಲ್ಲರಿಗೂ ಒಮ್ಮೆ ಹಾರ್ದಿಕವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ರಿಗೂ ನಿಮ್ಗೆ ಇಷ್ಟವಾದ ನಿಮ್ಮ ಗುರುಗಳನ್ನು ಬೇಕಾದ್ರೆ ಒಮ್ಮೆ ಸ್ಮರಿಸಿ, ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ಆತ್ಮಕ್ಕೆಲ್ಲ ಧನ್ಯವಾದಗಳನ್ನು ತಿಳಿಸ್ಕೊಂಡು ಯೋಗ ನಿದ್ರೆಗೆ ಈಗ ನಾವು ಯೋಗ ನಿದ್ರಾಭ್ಯಾಸದ ಕ್ರಮವನ್ನು ಅರಿಯುತ್ತಾ ಅದರ ಅನುಭವವನ್ನು ಪಡೆಯೋಣ. ಈಗಾಗಲೇ ನೀವು ನೆಲದಲ್ಲಿ ಸಿದ್ಧಪಡಿಸಿದ ಮೆತ್ತನೆಯ ಕಂಬಳಿ ಅಥವಾ ಹೊದಿಕೆಯನ್ನು ಶವಾಸನದಲ್ಲಿ ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಶರೀರ ಕೈಕಾಲುಗಳು ಪೂರ್ತಿ ಹಗುರವಾಗಿರಲಿ. ನಿಮ್ಮ ಕೈಕಾಲುಗಳು ಶರೀರದಿಂದ ಸ್ವಲ್ಪ ಅಂತರವಿರಲಿ. ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರಲಿ. ಶರೀರದ ಸಂಪೂರ್ಣ ಭಾರವನ್ನು ಹಾಸಿರುವ ಹೊದಿಕೆಯ ಮೇಲೆ ಬಿಡಿ. ಹಾಯಾಗಿ ಮಲಗಿ. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲದಿರುವುದನ್ನು ಹಾಗೆಯೇ ಗಮನಿಸಿಕೊಳ್ಳಿ. ಹಾಯಾಗಿ ಕಣ್ಮುಚ್ಚಿ. ಮುಖದಲ್ಲಿ ಮಂದಹಾಸ ಇರಲಿ. ಇದು ನನ್ನ ಸಮಯ. ನಾನು ಸುಮಾರು 1 ಗಂಟೆಯ ತನಕ ಯೋಗ ನಿದ್ರಾಭ್ಯಾಸವನ್ನು ಮಾಡ್ತೇನೆ. ದೇಹ ಮನಸ್ಸು ಎರಡೂ ಕೂಡ ಸಹಕಾರ ಕೊಡುವಂತ ಒಮ್ಮೆ ಧನ್ಯವಾದಗಳನ್ನು ಹೇಳ್ಕೊಂಡು ನಿಮ್ಮ ಗುರುಗಳನ್ನೊಮ್ಮೆ ನೆನೆಸ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಶರೀರದ ಅಂಗಾಂಗಗಳಲ್ಲಿ
ಪೂರ್ಣ ಹಗುರತೆ ಬರಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಿ. ಸುಖವಾಗಿ ನಿಧಾನವಾಗಿ ಉಸಿರಾಟ ಮಾಡಿ. ನಿಮ್ಮ ಉಸಿರು ಹೋಗುವಾಗ ಬರುವಾಗ ಶರೀರ ಎಷ್ಟೊಂದು ಚೈತನ್ಯವಾಗ್ತಾ ಇದೆ, ಎಷ್ಟೊಂದು ಆರೋಗ್ಯವಾಗಿದೆ, ಎಷ್ಟೊಂದು ಸದೃಢವಾಗಿದೆ, ಎಷ್ಟೊಂದು ಶಾಂತವಾಗಿದೆ ಎಂದು ಗಮನಿಸಿಕೊಳ್ಳಿ. ಒಂದೆರಡು ಬಾರಿ ಆಳವಾಗಿ ಉಸಿರಾಟ ಮಾಡಿ. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಹಾಗೂ ನಾನು ಕೊಡುವ ಸೂಚನೆಗಳ ಮೇಲೆ ಇರಲಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ, ಕಣ್ಣು ಮುಚ್ಚೇ ಇರಲಿ. ನಾನು ಹೇಳುವ ಸೂಚನೆಗಳನ್ನು ಗಮನಿಸುತ್ತಾ ಇರಿ. ಸಂಪೂರ್ಣ ಅರಿವಿನೊಂದಿಗೆ ಯೋಗ ನಿದ್ರಾಭ್ಯಾಸದ ಸುಖವನ್ನು ಅನುಭವಿಸಿ. ನಾವು ಈಗ ನಮ್ಮ ಶರೀರದ ಎಲ್ಲ ಭಾಗಗಳನ್ನು ವಿಶ್ರಾಂತಿಗೊಳಿಸೋಣ. ನಾನು ಹೆಸರಿಸುವ ಶರೀರದ ಭಾಗವನ್ನು ಗಮನಿಸಿಕೊಂಡು ಪೂರ್ತಿ ವಿಶ್ರಾಂತಿಯಾಗಿರಲು ಆ ಭಾಗಕ್ಕೆ ಅನುವು ಮಾಡಿಕೊಡಿ. ಮೊದಲಿಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳು, ಬಲಗಾಲಿನ ಪಕ್ಕದ ಬೆರಳು, ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಅಂಗಾಲು, ಮಲಪಾದ, ಬಲ ಹಿಮ್ಮಡಿ, ಬಲಗಾಲಿನ ಮೀನಖಂಡ, ಬಲ ಮೊಣಕಾಲು, ಬಲ ತೊಡೆ, ಬಲಗಾಲಿನ ಪೃಷ್ಠಭಾಗ, ಬಲಗಡೆಯ ಸೊಂಟ, ಹೊಟ್ಟೆಯ ಬಲಭಾಗ, ಎದೆಯ ಬಲಭಾಗ, ಬಲಭುಜ, ಬಲ ತೋಳು, ಬಲ ಮೊಣಕೈ, ಬಲ ಮೀನಖಂಡ, ಬಲಗೈ ಮಣಿಕಟ್ಟು, ಬಲಹಸ್ತ, ಬಲಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಬಲಗೈ ಉಂಗುರದ ಬೆರಳು, ಬಲಗೈ ಕಿರು ಬೆರಳು, ಕುತ್ತಿಗೆಯ ಬಲಭಾಗ, ಬಲಗಡೆಯ ಗಲ್ಲ, ಬಲಗಡೆಯ ತುಟಿ, ಬಲಗಡೆಯ ಎನ್ನೆ, ಬಲಗಡೆಯ ಮೂಗಿನ ಹೊರಳೆ,
ಬಲಗಡೆಯ ಕಣ್ಣು, ಬಲಗಡೆಯ ಉಪ್ಪು, ಹಣೆಯ ಬಲಭಾಗ ವಿಶ್ರಾಂತಿ. ಆ ಭಾಗವನ್ನು ಹಗುರವಾಗಿ ಗಮನಿಸುತ್ತಾ ಆರಾಮವಾಗಿ ಅನುಭವಿಸುತ್ತಾ ಹಾಗೇ ವಿರಮಿಸಿ. ಹಣೆಯ ಬಲಭಾಗ, ಬಲಗಡೆಯ ಕಿವಿ, ಬಲಗಡೆಯ ತಲೆಭಾಗ. ಹೀಗೆ ನಿಮ್ಮ ಶರೀರದ ಸಂಪೂರ್ಣ ಬಲಭಾಗವು ವಿಶ್ರಾಂತಿಯಾಗಿರಲಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ವಿಶ್ರಾಂತಿ, ವಿಶ್ರಾಂತಿ. ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ ಎಡಗಡೆಯ ಪಾದವನ್ನೇ ಗಮನಿಸಿ. ಪಾದದ ಹೆಬ್ಬೆರಳು, ಮಧ್ಯದ ಬೆರಳು, ಮೂರದ ಬೆರಳು, ಕಿರು ಬೆರಳು, ಎಡ ಅಂಗಾಲು, ಎಡಪಾದ, ಹಿಮ್ಮಡಿ, ಎಡಗಾಲಿನ ಮೀನಖಂಡ, ಎಡಗಾಲಿನ ಮೊಣಕಾಲು, ಎಡಗಾಲಿನ ತೊಡೆ, ಎಡಗಡೆಯ ಪೃಷ್ಠಭಾಗ, ಎಡಗಡೆಯ ಸೊಂಟ, ವಿಶ್ರಾಂತಿ. ಹಾಗೇ ಅನುಭವಿಸಿ, ಹಾಗೇ ವಿಶ್ರಮಿಸಿ. ಎಡಗಡೆಯ ಹೊಟ್ಟೆ, ಎದೆಯ ಎಡಭಾಗ, ಎಡಗೈ ಭುಜ, ಎಡ ತೋಳು, ಎಡಗೈ ಮೊಣಕೈ, ಎಡಗೈ ಮೀಕಂಡ, ಎಡ ಮಣಿಕಟ್ಟು, ಎಡ ಹಸ್ತ, ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಕುತ್ತಿಗೆಯ ಎಡಭಾಗ, ಎಡಗಡೆಯ ಗಲ್ಲ. ವಿಶ್ರಮಿಸಿ. ಹಾಗೆಯೇ ಅನುಭವಿಸಿ. ಮನಸ್ಸಿನಲ್ಲಿಯೇ ಆ ಭಾಗವನ್ನು ಹಾಗೆಯೇ ಅನುಭವಿಸಿ, ಹಾಗೆಯೇ ವಿಶ್ರಮಿಸಿ, ಹಾಗೆಯೇ ವಿರಮಿಸಿ. ಎಡಗಡೆಯ ಹಣೆ, ನಿಮ್ಮ ತಲೆಯ ಎಡಭಾಗ. ಹೀಗೆ ನಿಮ್ಮ ಶರೀರದ ಎಡಭಾಗವೆಲ್ಲ ಸಂಪೂರ್ಣ
ವಿಶ್ರಾಂತವಾಗಿ ಹೃದಯದಲ್ಲಿ ಮನಸ್ಸಿನಲ್ಲಿ ಹಗೂರವಾಗಿ ಆ ಭಾಗವನ್ನು ಗಮನಿಸುತ್ತಾ ಹಾಗೆಯೇ ವಿರಮಿಸಿ ವಿಶ್ರಮಿಸಿ. ಈಗ ನಿಧಾನವಾಗಿ ನಿಮ್ಮ ಬೆನ್ನಿನ ಕೆಳಭಾಗವನ್ನು ಗಮನಿಸಿ. ಬೆನ್ನಿನ ಮಧ್ಯಭಾಗ, ಬೆನ್ನಿನ ಮೇಲ್ಭಾಗ, ನಿಮ್ಮ ತಲೆಯ ಹಿಂಭಾಗ ಈಗ ನಿಮ್ಮ ಇಡೀ ಶರೀರವು ಆರೋಗ್ಯವಂತವಾಗಿ ವಿಶ್ರಾಂತಿಯಾಗಿದೆ. ಹಾಗೇ ಅನುಭವಿಸಿ, ಹಾಗೇ ವಿರಮಿಸಿ. ಹಾಗೇ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ನನ್ನ ಶರೀರದ ಎಲ್ಲಾ ಭಾಗಗಳು ಆರೋಗ್ಯವಂತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಶರೀರದ ಎಲ್ಲಾ ಅಂಗಗಳು ಕೂಡ ಆರೋಗ್ಯವಂತವಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸುತ್ತಾ ಇದೆ. ನನ್ನ ಶರೀರದ ಕಣ ಕಣದಲ್ಲಿಯೂ ಕೂಡ ಸಮನ್ವಯವಾದ ಆರೋಗ್ಯವಾದ ಶಕ್ತಿ ತುಂಬಿದೆ. ನಿಮ್ಮ ಶರೀರದ ಎಲ್ಲ ಭಾಗಗಳನ್ನು ಮನಸ್ಸಿನಿಂದಲೇ ಒಮ್ಮೆ ಗಮನಿಸಿ, ಹಾಗೇ ಗಮನಿಸಿ. ಆರೋಗ್ಯವಾಗಿದೆ, ಶಕ್ತಿಯುತವಾಗಿದೆ, ಶಾಂತವಾಗಿದೆ ಎಂದು ದೃಢಪಡಿಸಿಕೊಳ್ಳಿ. ಶರೀರದ ಎಲ್ಲ ಭಾಗಗಳು ಕಾಲಿನಿಂದ ತಲೆಯ ಭಾಗದವರೆಗೂ ಪ್ರತಿಯೊಂದು ಭಾಗವೂ ಕೂಡ ಈಗ ಆರೋಗ್ಯವಂತವಾಗಿ ವಿಶ್ರಾಂತಿಯಾಗಿದೆ, ಶಕ್ತಿಯುತವಾಗಿದೆ. ಹಾಗೇ ಅನುಭವಿಸಿ, ಹಾಗೇ ವಿರಮಿಸಿ. ಈಗ ನಿಮ್ಮ ಮನಸ್ಸನ್ನು ನಿಧಾನವಾಗಿ ವಿಶ್ರಮಿಸಿ. ಈಗ ನೀವು ಒಂದು ಶಾಂತ ಕಣಿಯೊಳಗೆ ಪ್ರವೇಶಿಸುತ್ತೀರಾ ಎಂದು ಹಾಗೇ ಕಲ್ಪಿಸಿಕೊಳ್ಳಿ. ನಿಮ್ಮ ಸುತ್ತಲೂ ಹಸಿರು ಬೆಟ್ಟಗಳು, ಬೆಟ್ಟದ ಮೇಲಿಂದ ಮಂಜು ಹರಿತಾ ಇದೆ.
ಹಕ್ಕಿಗಳ ಸಿಹಿ ಕೂಗಿ ಗಾಳಿಯೊಳಗೆ ಬೆರೆತು ಹೃದಯವನ್ನು ತಂಪು ಮಾಡ್ತಾ ಇದೆ ಎಂದು ಹಾಗೆಯೇ ಮನಸ್ಸಿನಲ್ಲಿ ಕಲ್ಪಿಸಿ. ಹಾಗೆ ಮುಂದೆ ಮುಂದೆ ನೀವು ಕಾಡಿನೊಳಗೆ ಇಳಿದುಕೊಂಡು ಹೋಗ್ತಾ ಇದ್ದೀರಾ. ಅಲ್ಲಿ ಎತ್ತರದ ಮರಗಳು, ಹಸಿರೆಲೆಗಳು, ಎಲೆಗಳ ನಡುವೆ ಹರಿಯುವ ಬೆಳಕಿನ ಕಿರಣಗಳು, ನೆಲದ ಮೇಲೆ ಬಂಗಾರದ ತಾರ ಹಾಕುತ್ತಿದೆ ಎಂದು ಕಲ್ಪಿಸಿ. ಗಾಳಿ ಎಲೆಗಳನ್ನು ಅಲಿಗಾಡಿಸುತ್ತಿದೆ. ಆ ಶಬ್ದವೇ ಒಂದು ಸಂಗೀತಮಯವಾಗಿ ಕೇಳಿಸ್ತಾ ಇದೆ. ಹಾಗೆ ಕಲ್ಪಿಸಿ. ಹಾಗೆ ಆ ಚಿತ್ರವನ್ನು ನಿಮ್ಮ ಮನಸ್ಸಿನಿಂದಲೇ ಕಣ್ಣಿನ ಮುಂದೆ ತಂದುಕೊಳ್ಳಿ. ಹಾಗೆ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಒಂದು ಸ್ವಚ್ಛವಾದ ನದಿ ಹರಿತಾ ಇದೆ. ಕಲ್ಪಿಸಿ. ನೀರಿನ ಸದ್ದು ನಿಮ್ಮ ಕಿವಿಗೆ ಶಾಂತಿಯ ಮಂತ್ರದಂತೆ ಬರ್ತಾ ಇದೆ. ನೀರಿನ ಮೇಲೆ ಬೆಳಕು ಬೀಳುವಾಗ ಅದು ಬೆಳ್ಳಿ ಹಾಳೆಯಂತೆ ಹೊಳಿತಾ ಇದೆ. ನೀವು ನದಿ ತೀರದ ಮೇಲೆ ಕುಳಿತು ನೀರನ್ನು ನೋಡುತ್ತಾ ನೋಡುತ್ತಾ ಎಲ್ಲಾ ಚಿಂತೆಗಳನ್ನು ಆ ನೀರಿನ ಮೂಲಕವೇ ಹರಿಯಲು ಬಿಡುತ್ತೀರಿ. ಹಾಗೇ ಕಲ್ಪಿಸಿ. ಹಾಗೇ ಕಲ್ಪಿಸಿ. ಈಗ ನೀವು ಸಮುದ್ರದ ತೀರದಲ್ಲಿದ್ದೀರಿ. ಹಾಗೆ ಮುಂದುವರಿಸಿ, ವಿರಮಿಸಿ, ಚಿತ್ರಿಸಿ, ಕಲ್ಪಿಸಿ. ಅಲ್ಲಿ ನಿಧಾನವಾಗಿ ಬರುವ ಅಲೆಗಳು, ಒಂದೊಂದು ಅಲೆಯು ನಿಮ್ಮ ಪಾದಗಳನ್ನು ಮುಟ್ತಾ ಇದೆ. ಪ್ರತಿ ಅಲೆಯು ಬಂದು ಹೋಗುವಾಗ ನಿಮ್ಮ ಒತ್ತಡ, ದುಗುಡ, ಚಿಂತೆ ಇವುಗಳನ್ನೆಲ್ಲ ತೇಲ್ಸ್ಕೊಂಡು ಹೋಗ್ತಾ ಇದೆ. ಆ ಸಮುದ್ರದ ವಿಶಾಲತೆ ನಿಮ್ಮ ಹೃದಯನ್ನು ವಿಶಾಲಗೊಳಿಸ್ತಾ ಇದೆ. ಹಾಗೆಯೇ ಕಲ್ಪಿಸಿ, ಚಿತ್ರಿಸಿ, ಅನುಭವಿಸಿ. ಹಾಗೆ ಮುಂದುವರಿಸಿ. ಈಗ ನೀವು ನಿಧಾನವಾಗಿ ಒಂದು ಸುಂದರ ತೋಟದಲ್ಲಿದ್ದೀರಾ. ಆಹಾ, ಎಷ್ಟೊಂದು ಸುಂದರವಾದ ಹೂಗಳು ಅರಳಿ ನಿಂತಿವೆ. ಹೂಗಳ ಪರಿಮಳ ಗಾಳಿಯಲ್ಲಿ ಹರಿತಾ ಇದೆ. ಚಿಟ್ಟೆಗಳು ಹಾರಾಡ್ತಾ ಇದೆ. ಜೇನು ಹುಳುಗಳು ಗುಣಗುಟ್ಟುತ್ತಾ ಇದೆ. ನೀವು ಆ ಹೂವಿನ ತಂಪಿನಲ್ಲಿ, ಆ ಪರಿಮಳದ ಮಧ್ಯೆ ಸಂಪೂರ್ಣ ನೆನೆದು ಹೋಗಿದ್ದೀರ. ಹಾಗೇ ಅನುಭವಿಸಿ, ಹಾಗೇ ಚಿತ್ರಿಸಿ, ಹಾಗೇ ಮನಸ್ಸಿನಲ್ಲಿ ಅದನ್ನು ಕಲ್ಪಿಸಿ. ಎಷ್ಟೊಂದು ಶಾಂತವಾಗಿದೆ, ಎಷ್ಟೊಂದು ಪ್ರಶಾಂತವಾಗಿದೆ. ಈಗ
ರಾತ್ರಿ ಹೊತ್ತಾಗಿದೆ. ಗಗನದಲ್ಲಿ ಒಂದು ಪೂರ್ಣ ಚಂದ್ರ ಪ್ರಕಾಶಿಸ್ತಾ ಇದೆ. ಆ ಚಂದ್ರನ ಕಿರಣಗಳು ನಿಧಾನವಾಗಿ ನಿಮ್ಮ ದೇಹದ ಮೇಲೆ ಬೀಳ್ತಾ ಇದೆ. ಚಿತ್ರಿಸಿ, ಕಲ್ಪಿಸಿ, ಅನುಭವಿಸಿ. ಅವು ಶೀತಲ ಕಿರಣಗಳು ನಿಮ್ಮ ದೇಹ ಮನಸ್ಸನ್ನು ತಂಪಾಗಿಸ್ತಾ ಇದೆ. ಆ ಬೆಳಕಿನಲ್ಲಿ ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಶಾಂತತೆಯಿಂದ ಭಾವನ ಸ್ಥಿತಿಯಲ್ಲಿ ಮುಳುಗಿದ್ದೀರಿ. ಆ ಕಲ್ಪನೆಯನ್ನು ಹಾಗೆಯೇ ಚಿತ್ರಿಸಿ, ಹಾಗೆಯೇ ಕಲ್ಪಿಸಿ. ನಿಧಾನವಾಗಿ ಕಲ್ಪಿಸಿ. ಯಾವುದೇ ಒತ್ತಡ ಬೇಡ, ಯಾವುದೇ ಗಡಿಬಿಡಿ ಬೇಡ. ಹಾಗೆಯೇ ಕಲ್ಪಿಸಿ. ಎಷ್ಟೊಂದು ಸುಮಧುರವಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ನಿಧಾನವಾಗಿ ಹಾಗೆಯೇ ಅನುಭವಿಸಿ. ಕಲ್ಪಿಸಿ, ವಿರಮಿಸಿ. ಆಕಾಶದಲ್ಲಿ ಆ ಚಂದ್ರನ ಬೆಳಕಿನಲ್ಲಿ ತೇಲಾಡ್ತಾ ಇರೋ ಹಾಗೆ ಈ ಶರೀರ ನನ್ನದಲ್ಲವೋ ಎನ್ನುವ ಭಾವನೆ ಬರ್ತಾ ಇದೆ. ಅಷ್ಟೊಂದು ಹಗೂರವಾಗಿದೆ. ಮನಸ್ಸು ಪ್ರಶಾಂತವಾಗಿದೆ. ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ. ನಾನು ಎಲ್ಲಿದ್ದೇನೋ ಅನ್ನುವ ಅರಿವೇ ಇಲ್ಲದೆ ಮನಸ್ಸು ಮತ್ತು ದೇಹ ವಿಶ್ರಾಮ ಸ್ಥಿತಿಗೆ ತಲುಪಿದೆ. ಹಾಗೆಯೇ ಅನುಭವಿಸಿ, ಹಾಗೆಯೇ ಕಲ್ಪಿಸಿ. ಈಗ ನಿಧಾನವಾಗಿ ಆಕಾಶದಿಂದ ಬಿಳಿ ಬಣ್ಣದ ಬೆಳಕು, ಆರೋಗ್ಯವಂತ ಬೆಳಕು ನಿಧಾನವಾಗಿ ಇಳಿದು ಬರ್ತಾ ಇದೆ. ಅದು ನಿಮ್ಮ ತಲೆಯ ಮೇಲೆ ಸ್ಪರ್ಶಿಸ್ತಾ ಇದೆ. ಅದು ಬಿಳಿಯ ಬಣ್ಣದ ಆರೋಗ್ಯದ ಬೆಳಕು. ನಿಧಾನವಾಗಿ ಈಗ ಕುತ್ತಿಗೆ, ಎದೆ, ಹೃದಯ, ಹೊಟ್ಟೆ, ಕೈ ಕಾಲುಗಳು, ನಿಮ್ಮ ಶರೀರದ ಎಲ್ಲಾ ಕಡೆಗಳು, ಎಲ್ಲಾ ಭಾಗಗಳಿಗೂ ಆ ಬೆಳಕಿನ ಕಿರಣ ಹರಿತಾ ಇದೆ. ಇಡೀ ನಿಮ್ಮ ಶರೀರವೇ, ಇಡೀ ನಿಮ್ಮ ದೇಹದ ಭಾಗವೇ ಬಿಳಿಯ ಬಣ್ಣದ ಆರೋಗ್ಯದ ಕಿರಣಗಳಿಂದ ತುಂಬಿದೆ. ಇಡೀ ದೇಹ ಇವಾಗ ಆರೋಗ್ಯವಂತ, ಪ್ರಶಾಂತವಾದ, ಸದೃಢವಾದ, ಶಕ್ತಿಯುತವಾದ ದೇಹವಾಗಿ ಮಾರ್ಪಟ್ಟಿದೆ. ಅದನ್ನು ನಿಧಾನವಾಗಿ ಅನುಭವಿಸಿ. ಹಾಗೆಯೇ ಚಿತ್ರಿಸಿ, ಮನಸ್ಸಿನಿಂದಲೇ ಅದನ್ನು ಕಲ್ಪಿಸಿ. ಹಾಗೆಯೇ ವಿರಮಿಸಿ. ಆ ಬೆಳಕು ಸುತ್ತಲಿನ ಪ್ರಕೃತಿಗೂ ಹರಡ್ತಾ ಇದೆ.
ಆ ಬೆಳಕು ಪ್ರಕೃತಿಯೊಂದಿಗೆ ವಿಲೀನವಾಗಿದೆ. ಬೇಗ ಸಂಪೂರ್ಣವಾದ ಮೌನ. ಮೌನದಲ್ಲೇ ಅದನ್ನು ಅನುಭವಿಸಿ. ನೀವು ಈಗ ಪ್ರಕೃತಿಯೊಂದಿಗೆ ಒಂದಾಗಿದ್ದೀರಿ. ನೀವು ದೇಹವಲ್ಲ, ನೀವು ಮನಸ್ಸಲ್ಲ, ನೀವು ಶುದ್ಧ ಚೈತನ್ಯ. ಶುದ್ಧ ಚೈತನ್ಯದ ಆತ್ಮಶಕ್ತಿಯಾಗಿ ಹೊರಹೊಮ್ಮಿದ್ದೀರ. ಈಗ ನಿಧಾನವಾಗಿ ಬೆಳಕಿನೊಂದಿಗೆ ಕೂಡಿದ ಕಿರಣದಿಂದ ನಿಮ್ಮ ಇಡೀ ದೇಹವೆಲ್ಲ ಉಸಿರಾಟದ ವ್ಯವಸ್ಥೆ, ರಕ್ತ ಚಲನೆಯ ವ್ಯವಸ್ಥೆ, ಜೀರ್ಣಾಂಗದ ವ್ಯವಸ್ಥೆ, ವಿಸರ್ಜನೆಯ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿಯ ವ್ಯವಸ್ಥೆ, ಹೀಗೆ ಎಲ್ಲ ವ್ಯವಸ್ಥೆಗಳು ಕೂಡ ಆರೋಗ್ಯವಂತವಾಗಿ, ಚೈತನ್ಯವಂತವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಪ್ರತಿಯೊಂದು ಕಣ ಕಣದಲ್ಲೂ ಬೆಳಕಿನ ಕಿರಣ ನಿಮ್ಮನ್ನು ಚೈತನ್ಯಗೊಳಿಸಿದೆ. ಇನ್ನೊಮ್ಮೆ ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ, ನಾನು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಆರೋಗ್ಯವಂತನಾಗುತ್ತಿದ್ದೇನೆ. ನಾನು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಶಕ್ತಿವಂತನಾಗುತ್ತಿದ್ದೇನೆ. ಸದೃಢನಾಗ್ತಾ ಇದ್ದೇನೆ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಉತ್ಸಾಹದಿಂದ ಮಾಡ್ತಾ ಇದ್ದೇನೆ. ನನ್ನ ದೇಹದ ಪ್ರತಿಯೊಂದು ಭಾಗಗಳು ಕೂಡ ಆರೋಗ್ಯವಾಗಿದೆ, ಪ್ರಶಾಂತವಾಗಿದೆ.
ಶಾಂತವಾಗಿದ್ದೇನೆ. ದಿನೇ ದಿನೇ ನಾನು ಅಭಿವೃದ್ಧಿ ಹೊಂದ್ತಾ ಇದ್ದೇನೆ. ಎಲ್ಲ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಯಾವಾಗಲೂ ನಾನು ಸಕಾರಾತ್ಮಕ ಭಾವನೆಯಿಂದ ಇದ್ದೇನೆ. ನಾನು ಅಂದುಕೊಂಡ ಕೆಲಸಗಳೆಲ್ಲ ಸಸೂತ್ರವಾಗಿ ಆಗ್ತಾ ಇದೆ. ದೇಹ ಮತ್ತು ಮನಸ್ಸು ಎರಡೂ ಕೂಡ ವಿಶ್ರಾಂತವಾಗಿದೆ. ಈ ಆರೋಗ್ಯವಂತ ಶರೀರ, ಈ ಶಕ್ತಿಯುತವಾದ ಶರೀರ, ಕರುಣೆ, ಪ್ರೀತಿ, ದಯೆ, ಆತ್ಮ ಚೈತನ್ಯ, ಉತ್ಸಾಹ ಎಲ್ಲದರಿಂದ ಕೂಡಿದ ಶರೀರ, ಒಳ ಬರುವ ಉಸಿರು, ಹೊಗ ಹೋಗುವ ಉಸಿರು ಕೂಡ ಎಲ್ಲವೂ ಈಗ ಶಾಂತ ಸ್ವಭಾವದಾಗಿದೆ. ಪ್ರತಿಯೊಂದು ಭಾಗವು ಶರೀರದ ಆರೋಗ್ಯವಂತಾಗಿ ಹೊರಹೊಮ್ಮಿದೆ. ಆ ಸಂಭ್ರಮದ, ಆ ಆರೋಗ್ಯವಂತ ಆ ಆನಂದವನ್ನು ಸ್ವಲ್ಪ ಹೊತ್ತು ಹಾಗೇ ಅನುಭವಿಸಿ, ಹಾಗೇ ಅನುಭವಿಸಿ. ನಿಮ್ಮ ದೇಹದ ಸಂಪೂರ್ಣ ಭಾಗವು ಆರೋಗ್ಯವಾಗಿದೆ, ಸಮೃದ್ಧವಾಗಿದೆ, ಸದೃಢವಾಗಿದೆ, ಚೈತನ್ಯವಂತವಾಗಿದೆ ಎನ್ನುವುದನ್ನು ಹಾಗೇ ಸ್ವಲ್ಪ ಹೊತ್ತು ಸಂಭ್ರಮಿಸಿ. ಸ್ವಲ್ಪ ಹೊತ್ತು ಸಂಭ್ರಮಿಸ್ತಾ ಇರಿ.
ಈಗ ತುಂಬಾ ನಿಧಾನವಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಗಮನವನ್ನು ಮನಸ್ಸಿನ ಸ್ಥಿತಿಯಿಂದ ದೇಹದ ಭಾವನೆಗೆ, ದೇಹದ ಸ್ಥಿತಿಗೆ ತನ್ನಿ. ನಿಧಾನವಾಗಿ ನಾವು ಈಗ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಗ ನಿದ್ರೆಯಿಂದ ಜಾಗೃತ ಸ್ಥಿತಿಗೆ, ಮನಸ್ಸಿನ ಸ್ಥಿತಿಯಿಂದ ದೇಹದ ಸ್ಥಿತಿಗೆ ಬರೋಣ. ನಿಧಾನವಾಗಿ ನಾನು ಈಗ 1ರಿಂದ 5 ಎಣಿಸುತ್ತೇನೆ. 5ನೇ ಎಣಿಕೆಯಲ್ಲಿ ನೀವು ಧ್ಯಾನದಿಂದ, ಯೋಗ ನಿದ್ರೆಯಿಂದ ಹೊರಬರುತ್ತೀರಿ. 3 ಬಾರಿ ಆಳವಾಗಿ ಉಸಿರಾಟ ಮಾಡಿ. ಉಸಿರನ್ನು ನಿಧಾನವಾಗಿ ಹೊರಹಾಕಿ. ಆ ಉಸಿರು ಎಷ್ಟೊಂದು ಚೈತನ್ಯವಾಗಿದೆ ನೋಡಿ. ನಿಧಾನವಾಗಿ ಕಾಲುಗಳನ್ನೆಲ್ಲ ಆಡಿಸಿ. ನಿಧಾನವಾಗಿ 2 ಕೈಗಳನ್ನು ಅಲ್ಲಾಡಿಸಿ. ಹಾಗೆ ನಿಧಾನವಾಗಿ ನಿಮ್ಮ ತಲೆಯನ್ನು ನಿಧಾನವಾಗಿ ಅಲ್ಲಾಡಿಸಿ. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಚೆನ್ನಾಗಿ 2 ಕೈಗಳನ್ನು ಪರಸ್ಪರ ಉಜ್ಜಿ. ಅದರಿಂದ ಬಂದ ಶಾಖವನ್ನು ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲೆ ಸ್ಪರ್ಶಿಸಿ. ಹಾಗೆಯೇ ಇರಿ. ನಿಮ್ಗೆ ಸಹಕರಿಸಿದಂತಹ ನಿಮ್ಮ ದೇವರಿಗೆ, ನಿಮ್ಮ ಗುರುಗಳಿಗೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಧನ್ಯವಾದಗಳನ್ನು ತಿಳಿಸಿ. ಹಾಗೆಯೇ ಮುಖದ ತುಂಬ ಹೊಸ ಚೈತನ್ಯದ ದೇಹ, ಮನಸ್ಸು ಕೂಡ ಪ್ರಶಾಂತವಾಗಿದೆ. ಹೊಸ ದೇಹವನ್ನೊಮ್ಮೆ ಹಾಗೆ ಅವಲೋಕಿಸಿ. ಮುಖದ ತುಂಬ ಮಂದಹಾಸ ತುಂಬಿಕೊಂಡು ಹಸ್ತವನ್ನು ನೋಡುತ್ತಾ ಕಣ್ಣುಗಳನ್ನು ಪುಟ್ಟ ಮಗು ಹೇಗೆ ಕಣ್ಣು ಬಿಡುತ್ತೋ ಅದೇ ರೀತಿ ನಿಧಾನವಾಗಿ ಬಿಡಿ.
ಯಾವುದೇ ಗಡಿಬಿಡಿ ಬೇಡ, ಯಾವುದೇ ಒತ್ತಡ ಬೇಡ. ನಿಮಗೆ ಬೇಕೆನಿಸಿದಾಗ ಬಲಭಾಗಕ್ಕೆ ಹೊರಡಿ ಎದ್ದು ಕುಳಿತುಕೊಳ್ಳಿ. ಈ ಯೋಗ ನಿದ್ರೆಯಿಂದ ದೊರೆತ ಈ ಧನ್ಯತೆಯನ್ನು ನೀವು ಇಡೀ ದಿನ ಅನುಭವಿಸುವಿರಿ. ಈ ಯೋಗ ನಿದ್ರೆ ಕೇವಲ ನಿದ್ರೆ ಅಲ್ಲ, ಅದು ಜೀವಶಕ್ತಿಯ ತುಂಬುವ ಧ್ಯಾನ. 1 ಗಂಟೆಯ ನಿದ್ರೆಗೆ ಸಮಾನವಾದ ವಿಶ್ರಾಂತಿ. ದಿನನಿತ್ಯ ಇದನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ದೇಹ ಹಗೂರ, ಮನಸ್ಸು ಶಾಂತ, ಆತ್ಮ ಜಾಗೃತಿಯಾಗುತ್ತದೆ. ಅದಕ್ಕಾಗಿ ಪ್ರತಿದಿನ ಅಭ್ಯಾಸ ಮಾಡೋದನ್ನು ಮರೆಯಬೇಡಿ. ಜೈ ಗುರುದೇವ್. ಈ ಅಭ್ಯಾಸವನ್ನು ಕಲಿಸಿಕೊಟ್ಟಂತ ನನ್ನ ಗುರುಗಳಿಗೆ, ಗೋಪಾಲ್ ಕೃಷ್ಣ ಭಟ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೂ ಇಲ್ಲಿಯ ತನಕ ಯೋಗ ನಿದ್ರೆಯನ್ನು ಮಾಡಿದಂತಹ ನಿಮಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.